ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಕಂಪ್ಯೂಟರ್ ಲ್ಯಾಂಗ್ವೇಜ್. ಸೊ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಬಂದರೆ ಇನ್ನು 1960ಸಲ್ಲಿ ಫಾರ್ ಎಕ್ಸಾಂಪಲ್ ಕಂಪ್ಯೂಟರ್ಸ್ ಇದ್ದವು. ಓಕೆ, ಸೊ ಇನ್ 1960ಸಲ್ಲಿ ದೇರ್ ಆರ್ ಮೆನಿ ಟೈಪ್ಸ್ ಆಫ್ ಕಂಪ್ಯೂಟರ್ಸ್ ಆರ್ ಆಲ್ರೆಡಿ ಡೆವಲಪ್ಡ್. ಬಟ್ ವಾಟ್ ಅಪೆಂಡ್, ಒಂದು ಲೊಕೇಶನಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಮತ್ತು ಬೇರೆ ಲೊಕೇಶನಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಯಾವುದೇ ರೀತಿಯ ಕಮ್ಯುನಿಕೇಷನ್ಸ್ ಇರ್ತಾ ಇರಲಿಲ್ಲ. ಮೀನ್ಸ್ ಸೆಂಡಿಂಗ್ ಆಫ್ ಮೆಸೇಜಸ್ ಆ್ಯಂಡ್ ರಿಸೀವಿಂಗ್ ಆಫ್ ಮೆಸೇಜಸ್. ಸೊ ಇದಕ್ಕೆ ಕಮ್ಯುನಿಕೇಷನ್ ಅಂತ ಕರಿತೀವಿ. ಬಿಕಾಸ್ ಏನಕ್ಕೆ ಅಂತ ಅಂದರೆ, ಸೊ ಆನ್ ದಟ್ ಟೈಮ್ ಇನ್ 1960s ಅರ್ಲಿಯರ್ಸ್ ಡೇಸಲ್ಲಿ ವಾಟ್ ಅಬೌಟ್ ದ ಇನ್ಪುಟ್ ಡಿವೈಸ್ ಇದೆಯಲ್ಲ, ಮೀನ್ಸ್ ಕೀಬೋರ್ಡ್. ಸೊ ದೇರ್ ಈಸ್ ನೋ ಎನಿ ಪ್ರಾಪರ್ ಮ್ಯಾಪಿಂಗ್ ಬಿಟ್ವೀನ್ ದ ಕೀಬೋರ್ಡ್ಸ್. ಅಂದರೆ ಈಗ ಯಾವುದೇ ರೀತಿಯ ಸ್ಟ್ಯಾಂಡರ್ಡ್ ಸ್ಕೀಮ್ಸ್ ಅಥವಾ ಯಾವುದೇ ರೀತಿಯ ಸ್ಟ್ಯಾಂಡರ್ಡ್ ಲ್ಯಾಂಗ್ವೇಜಸ್ನ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಸೊ ಇಲ್ಲಿರ್ತಕ್ಕಂಥ ಪರ್ಸನ್ ಏನೋ ಒಂದು ಮೆಸೇಜ್ನ ಸೆಂಡ್ ಮಾಡಬೇಕು ಅಂತ ಅಂದರೆ ಈ ಪರ್ಸನ್ ಮ್ಯಾಪಿಂಗ್ ಅಂದರೆ ಲೈಕ್ ಲ್ಯಾಂಗ್ವೇಜ್ ಬಂದು ಬೇರೆ ಆಗಿರುತ್ತೆ. ಸೊ ಈ ರೀಸನಿಗೆ ಯಾವುದೇ ರೀತಿಯ ಕಮ್ಯುನಿಕೇಷನ್ಸ್ ಆಗ್ತಾ ಇರಲಿಲ್ಲ. ಸೊ ಈಗ ಈ ಕೀಬೋರ್ಡು ಇವನು ಯೂಸ್ ಮಾಡ್ತಾ ಇರೋದು ಡಿಫ್ರೆಂಟ್ ವೇಸಲ್ಲಿ, ಈ ಕೀಬೋರ್ಡ್ ಇವನು ಯೂಸ್ ಮಾಡ್ತಾ ಇರೋದು ಇನ್ ದ ಡಿಫ್ರೆಂಟ್ ವೇ. ಸೊ ಅವಾಗ ಕಮ್ಯುನಿಕೇಷನ್ ಗ್ಯಾಪ್ ಆಗ್ತಾ ಇತ್ತು. ಸೊ ಅದಕ್ಕೆ ಅಂತಾನೆ ಫ್ರಮ್ ದಿಸ್ ಪ್ರಾಬ್ಲಮಿಂದ ಓವರ್ಕಮ್ ಆಗಲಿಕ್ಕೆ ಎರಡು ಸ್ಕೀಮ್ಸ್ನ ಡೆವಲಪ್ ಮಾಡಿದರು. ಸೊ ಅವು ಏನಪ್ಪ ಅಂತ ಅಂದರೆ, ಫಸ್ಟ್ ಒನ್ ಈಸ್ ಆಸ್ಕೈ ಸ್ಕೀಮ್ ಅಂತ ಕರೀತಾರೆ. ಸೊ ಇದ್ರದ್ದು ಫುಲ್ ಫಾರ್ಮ್ ಬಂದ್ಬಿಟ್ಟು ಅಮೇರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್ ಅಂತ. ಸೊ ಇಲ್ಲೇನಾಗುತ್ತೆ ಅಂತ ಅಂದರೆ 2:7 ಅಂತ ಅಂದರೆ 128 ಕ್ಯಾರೆಕ್ಟರ್ಸ್ಗೆ ಅದರದ್ದೇ ಆದ ಒಂದು ಯೂನಿಕ್ ಕೋಡ್ನ ಕೊಡ್ತಾರೆ. ಸೊ ಯೂನಿಕ್ ಮೀನ್ಸ್ ಯಾವುದೇ ರೀತಿಯ ಇನ್ನೊಂದಕ್ಕೆ ಅದನ್ನು ಯೂಸ್ ಮಾಡೋದಿಲ್ಲ. ಫಾರ್ ಎಕ್ಸಾಂಪಲ್, ಸೊ ಈ ಒಂದು 128 ಕ್ಯಾರೆಕ್ಟರ್ಸ್ ಯಾವಪ್ಪ ಅಂತ ಅಂದರೆ, ಸೊ ಇಂಗ್ಲೀಷ್ ಲೆಟರ್ಸ್ ಆಗಿರ್ತಕ್ಕಂಥ A B ಅಂದರೆ C D ಈ ಥರ ಏನಿದಾವಲ್ಲ ಅಪ್ ಟು Z ತನ, ABCD ಟು Z ತನ. ಸೊ ಇವು ಕ್ಯಾಪಿಟಲ್ ಲೆಟರ್ಸ್. ಸೊ A ಟು Z ಇಲ್ಲಿ ಎಗೆ ವ್ಯಾಲ್ಯೂ ಬಂದ್ಬಿಟ್ಟು 65 ಅಂತ ಕೊಡ್ತಾರೆ. ಸೊ ಇದು ಯಾವ ಥರ ಕೊಡ್ತಾರೆ ಅಂದರೆ ಬೇಸ್ಡ್ ಆನ್ ದ ಒಪಿನಿಯನ್. ಸೊ ಇಲ್ಲಿ ಈ ಏನು ಸ್ಕೀಮ್ ಇರುತ್ತಲ್ಲ ಇದನ್ನ ಡೆವಲಪ್ ಮಾಡಿರ್ತಕ್ಕಂಥ ಒಂದು ಬೇಸ್ಡ್ ಆನ್ ಪರ್ಸನ್ಸ್ ಒಪಿನಿಯನ್ ಮೇಲೆ ಅವರು ಎಗೆ ಒಂದು 65 ಅಂತ ಕೊಡ್ತಾರೆ. ಅಪ್ ಟು ಈಗ ಝೆಡ್ಗೆ 90 ತನ ವ್ಯಾಲ್ಯೂಸ್ ಕೊಡ್ತಾರೆ. ಓಕೆ, ಅದೇ ರೀತಿಯಾಗಿ ಸ್ಮಾಲ್ ಲೆಟರ್ಸ್ A ಟು ಝೆಡ್ಗೆ 97ಇಂದ 120 ನಂಬರನ್ನು, ಯೂನಿಕ್ ನಂಬರ್ನ ಕೊಡ್ತಾರೆ, ಅಂದರೆ ಅಸೈನ್ ಮಾಡ್ತಾರೆ. ಸೊ ಈ ನಂಬರ್ಸ್ನ ಏನು ಮಾಡುತ್ತೆ ಅಂತ ಅಂದರೆ ಈ ಕೀಬೋರ್ಡ್ಸ್ ಅಥವಾ ಈ ಸಿಸ್ಟಮ್ ಅಂದರೆ ಈ CPU ಅಲ್ಲಿ ಮ್ಯಾಪಿಂಗ್ ಮಾಡ್ತಾರೆ. ಸೊ ಪ್ರತಿಯೊಂದು ಜಗತ್ತಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಯೂನಿವರ್ಸಲ್ ಕಂಪ್ಯೂಟರ್ಸ್ಗೆ ಇದೇ ರೀತಿಯಾಗಿ ಮ್ಯಾಪಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಕಮ್ಯುನಿಕೇಷನ್ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ದ ಲೆಟರ್ A ನಾನು ಟೈಪ್ ಮಾಡಿದಾಗ ಕಂಪ್ಯೂಟರ್ ಅದನ್ನು 65 ಅಂತ ತಗೊಳುತ್ತೆ. ಬಿಫೋರ್ ಗೋಯಿಂಗ್ ಟು ದಿಸ್ ಫಸ್ಟ್ ತಿಳ್ಕೊಳ್ರಿ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಬೈನರಿ ಲ್ಯಾಂಗ್ವೇಜ್. ಇಟ್ ಈಸ್ ನಾಟ್ ಎ ಇಂಗ್ಲೀಷ್. ಓಕೆ, ಇಟ್ ಈಸ್ ನಾಟ್ ಎ ಕನ್ನಡ, it is not a Tamil, it is not any languages in the universe. So it is just a binary. Binary means 0 1. It is the group of zeros ಮತ್ತೆ ones. ಅಂದರೆ ಫಾರ್ ಎಕ್ಸಾಂಪಲ್ 100 100 ಈ ಥರ ಲ್ಯಾಂಗ್ವೇಜ್ ಬೈನರಿದು. ಸೊ ಕಂಪ್ಯೂಟರು ಇದನ್ನಷ್ಟೇ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಕಂಪ್ಯೂಟರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಎನಿ ಹ್ಯೂಮನ್ ಲ್ಯಾಂಗ್ವೇಜಸ್. ಹ್ಯೂಮನ್ ಲ್ಯಾಂಗ್ವೇಜ್ನ ಯಾವುದೇ ರೀತಿಯಾಗಿ ಕಂಪ್ಯೂಟರು ಅರ್ಥ ಮಾಡ್ಕೊಳಲ್ಲ. ಅದು ಅರ್ಥ ಮಾಡ್ಕೊಳೋದು 1001 ಇದು ಬೈನರಿ ನಂಬರ್ ಅಂತ ಕರೀತಾರೆ. ಇದಕ್ಕೆ ನಾವು ಮಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿ ಬಟ್ 65 ಅನ್ನೋದು ಇದರಲ್ಲಿ ಯಾವುದೇ ರೀತಿಯ ಝೀರೋಸ್ ಇಲ್ಲ, ಒನ್ಸ್ ಇಲ್ಲ. ದೆನ್ ಹೌ ಇಟ್ ಈಸ್ ಪಾಸಿಬಲ್ ಟು ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಅಂತ ಅಂದಾಗ, ಈ 65ನ ಇನ್ ದ CPU ವಾಟ್ ಹ್ಯಾಪನ್ಸ್, ದ ಪ್ರೊಸೆಸಿಂಗ್ ಟೈಮಲ್ಲಿ LCM ತಗೊಳುತ್ತೆ ಬೈ ದ ನಂಬರ್ ಆಫ್ ಫ್ರಮ್ ದ ನಂಬರ್ 2. ಏನಕ್ಕೆ 2 ಅಂತ ಅಂದರೆ, ಸೊ ಟೋಟಲ್ ನಂಬರ್ ಆಫ್ ಬೈನರೀಸ್ ಆರ್ 2 ಇದ್ದಾವೆ, ಅಂದರೆ 1 ಆ್ಯಂಡ್ 2. 0 ಅಂದರೆ ಮತ್ತು 1 ಇವೆರಡು 2. ಸೊ ಇದಕ್ಕೆ ಬಿಟ್ಸ್ ಅಂತಲೂ ಕರೀತಾರೆ. 2 ಬಿಟ್ಸ್ ಇರೋದ್ರಿಂದ 0 1ಕ್ಕೆ 1 ಬಿಟ್ ಅಂತ ಕರೀತಾರೆ, 1ಗೆ ಇನ್ನೊಂದು ಬಿಟ್ ಅಂತ ಕರೀತಾರೆ. ಟೋಟಲ್ 2 ಬಿಟ್ಸ್ ಇದಾವಲ್ಲ, ಅದರಿಂದ 2 ಇಂದ LCM ತೊಗೊಂಡಾಗ ಏನು ಬರುತ್ತೆ ಆನ್ಸರ್ ನೋಡೋಣ. 2 3 ಜಾ 6, 2 2 ಜಾ 4, ರಿಮೈಂಡರ್ ಈಸ್ 1. ಓಕೆ, ಅದೇ ರೀತಿಯಾಗಿ 2 16 ಜಾ 32, ರಿಮೈಂಡರ್ ಈಸ್ 0. 2 8 ಜಾ 16, ರಿಮೈಂಡರ್ ಈಸ್ 0. 2 4 ಜಾ 8, ರಿಮೈಂಡರ್ ಈಸ್ 0. 2 2 ಜಾ 4, ರಿಮೈಂಡರ್ ಈಸ್ 0. 2 1 ಜಾ 2, ರಿಮೈಂಡರ್ ಈಸ್ 0. ಅಂದರೆ ರಿಮೈಂಡರ್ ಮೀನ್ಸ್ ರಿಮೈನಿಂಗ್ ಏನು ಉಳಿತೆ ಅದು. ಸೊ ಇದನ್ನು ಯಾವ ಥರ ಬರ್ಕೋಬೇಕು ಅಂತಂದರೆ, ಫ್ರಮ್ ದ ಬಾಟಮ್ ಎಂಡಿಂದ ಟಾಪ್ ಎಂಡ್ ತನಕ ಬರ್ಕೋಬೇಕು, ಇನ್ಕ್ಲೂಡಿಂಗ್ ದಿಸ್ ನಂಬರ್ ಆಲ್ಸೋ. ಓಕೆ,
Now the value of a is equal to 65 is equal to 10000001. ಇದು ಮಷಿನ್ ಲ್ಯಾಂಗ್ವೇಜ್. ಇಟ್ ಈಸ್ ದ ವ್ಯಾಲ್ಯೂ ಆಫ್ ಎ. ಸೊ ಇಲ್ಲಿ ನಾವು ಏನೇ ಅಂತ ಯಾಕೆ ಟೈಪ್ ಮಾಡಬೇಕು, ಇದನ್ನು ಟೈಪ್ ಮಾಡ್ಬೋದಿತ್ತಲ್ಲ ಕೀಬೋರ್ಡಲ್ಲಿ. ಈಸ್ ಇಟ್ ಪಾಸಿಬಲ್ನಾ? ನಮಗೆ ಹ್ಯೂಮನ್ ಲ್ಯಾಂಗ್ವೇಜ್ ಅಷ್ಟೇ ನಮಗೆ ನೆನಪಿಡೋಕೆ ಸಾಧ್ಯ, ಅಂದರೆ ಎ ಬಿ ಸಿ ಡಿ ಈ ಥರ ನಾವು ನೆನಪಿಡ್ತೀವಿ. ಅದೇ ಈ ಮಷಿನ್ ಲ್ಯಾಂಗ್ವೇಜ್ನ ನೆನಪಿಡಬೇಕು ಅಂತ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟಾಸ್ಕ್. ನೆನಪಿಡ್ಬೋದು, ಬಟ್ ಇದರಲ್ಲಿ ನಾಲೆಡ್ಜ್ ಜಾಸ್ತಿ ಬೇಕು, ಸ್ಕಿಲ್ ಬೇಕು. ಓಕೆ, ಸೊ ಇಲ್ಲಿ ಪ್ರತಿಯೊಂದು ಲೆಟರ್ಸ್ಗೂ ನಾವು ಈ ಥರ ನಂಬರ್ಸ್ನ ನೆನಪಿಡೋದು ಇಟ್ ಈಸ್ ಪಾಸಿಬಲ್, ಬಟ್ ಇಟ್ ಈಸ್ ವೆರಿ ಡಿಫಿಕಲ್ಟ್ನ. ಸೊ ಅದಕ್ಕೆ ನಮಗೆ ಕೀಬೋರ್ಡಲ್ಲಿ ಎ ಅಂತಲೇ ಕೊಟ್ಟಿರ್ತಾರೆ. ಬಟ್ ಯಾವಾಗ ನಾನು ಎ ಅಂತ ಟೈಪ್ ಮಾಡ್ತೀನಿ, ಕಂಪ್ಯೂಟರಲ್ಲಿ ಇಟ್ ಕನ್ವರ್ಟ್ಸ್ ಆರ್ ಇಟ್ ಟ್ರಾನ್ಸ್ಲೇಟ್ ದಿಸ್ ಲ್ಯಾಂಗ್ವೇಜ್, ಅಂದರೆ ಹ್ಯೂಮನ್ ಲ್ಯಾಂಗ್ವೇಜಿಂದ ಮಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಆಗುತ್ತೆ. ಆ ಮಷಿನ್ ಲ್ಯಾಂಗ್ವೇಜ್ ಬಂದುಬಿಟ್ಟು 65 ಅಂತ ತಗೊಳುತ್ತೆ. ದೆನ್ ಇಟ್ ಕನ್ವರ್ಟ್ಸ್ ಇಟ್ ಇಂಟು ಬೈನರಿ 100001 ಥರ. ಆಫ್ಟರ್ ದಟ್ ಮತ್ತೆ ನಮಗೆ ಎ ಅಂತಲೇ ಮಾನಿಟರಲ್ಲಿ ಡಿಸ್ಪ್ಲೇ ಮಾಡುತ್ತೆ. ವೈ? ಬಿಕಾಸ್ ನಾನು ಎನ ರೀಡ್ ಮಾಡ್ಬೋದು ಮತ್ತು ರೈಟ್ ಮಾಡ್ಬೋದು, ಬಟ್ ಈ ನಂಬರ್ನ ರೀಡ್ ಮಾಡೋಕ್ಕಾಗಲ್ಲ. ಓಕೆ, ಸೊ ಅದಕ್ಕೆ ನಮಗೆ ಔಟ್ಪುಟ್ ಆಗಿ ಎ ಅಂತಲೇ ರಿಸಲ್ಟ್ ಬರುತ್ತೆ. ಈ ಥರ ಕಂಪ್ಯೂಟರ್ ಪರ್ಫಾರ್ಮ್ ಮಾಡುತ್ತೆ. ಅದಾದ ನಂತರ ವಾಟ್ ಅಬೌಟ್ ದ ಅದರ್ ಲ್ಯಾಂಗ್ವೇಜಸ್? ದಿಸ್ ಆಸ್ಕೈ ಓನ್ಲಿ ಯೂಸ್ಡ್ ಫಾರ್ ಇಂಗ್ಲಿಷ್ ಲೆಟರ್ಸ್. ಓಕೆ, ಈ ಒಂದು ಸ್ಕೀಮ್ನ ಇಂಗ್ಲೀಷ್ ಲೆಟರ್ಸ್ಗೆ ಅಷ್ಟೇ ಯೂಸ್ ಮಾಡಿದರು, ಅದು 128 ಕ್ಯಾರೆಕ್ಟರ್ಸ್. ಸೊ ವಾಟ್ ಅಬೌಟ್ ಕನ್ನಡ ಲ್ಯಾಂಗ್ವೇಜ್ ಆಗಿರ್ಬೋದು, ಹಿಂದಿ, ತಮಿಳ್, ಮರಾಠಿ, ಅಂದರೆ ಅಕ್ಷರಾಸ್ ಅಂತ ಕರಿತೀವಿ ಇದರಲ್ಲಿ. ಸೊ ಅವಕ್ಕೆ ಇಂಡಿಯನ್ ಲ್ಯಾಂಗ್ವೇಜ್ ಕೂಡ ಅಂತ ಅಂತೀವಿ. ಅದಕ್ಕೆ ಏನು ಮಾಡಿದರು, ಇನ್ನೊಂದು ಸ್ಕೀಮ್ನ ಡೆವಲಪ್ ಮಾಡಿದರು. ದ ನೇಮ್ ಆಫ್ ದಟ್ ಸ್ಕೀಮ್ ಈಸ್ ಇಸ್ಕೈ ಅಂತ. ಸೊ ಇಲ್ಲಿ ಇಸ್ಕೈ ಮೀನ್ಸ್ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದು ಸ್ಟ್ಯಾಂಡರ್ಡ್ ಅಲ್ಲ, ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಇನ್ಫಾರ್ಮೇಷನ್ ಇಂಟರ್ಚೇಂಜ್. ಇದಕ್ಕೇನು ಡಿಫ್ರೆನ್ಸ್ ಬಿಟ್ವೀನ್ ದಿಸ್ ಆಸ್ಕೈ ಮತ್ತು ಇಸ್ಕೈ ಅಂತ ಅಂದರೆ, ಇಲ್ಲಿ ಇಂಗ್ಲೀಷ್ ಲೆಟರ್ಸ್ನ ಯೂಸ್ ಮಾಡಿದರು, 128 ಇಂಗ್ಲೀಷ್ ಲೆಟರ್ಸು. ಮತ್ತು ಮಿಕ್ಕಿದ್ದು ಇಲ್ಲಿ 26 ಲೆಟರ್ಸ್ಗೆ ಹೋದವು. ಇನ್ನು ಮಿಕ್ಕಿದ್ವೆಲ್ಲ ಸ್ಪೆಷಲ್ ಸಿಂಬಲ್ಸ್ಗೆ. ಫಾರ್ ಎಕ್ಸಾಂಪಲ್ ಸಿಂಬಲ್ಸ್ ಅಂತ ಬರ್ತಾವಲ್ಲ, ಎಟ್ ಆಯಿತು, ಈ ಥರ ಸಿಂಬಲ್ಸ್ಗೆ ಯೂಸ್ ಮಾಡ್ತಾರೆ. ಸೊ ಇಂಡಿಯನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಇಂಡಿಯನ್ ಸ್ಕ್ರಿಪ್ಟ್ ಕೋಡ್ ಇನ್ಫಾರ್ಮೇಷನ್ ಇಂಟರ್ಚೇಂಜಬಲ್ ಡೆವಲಪ್ ಮಾಡಿದರು. ಸೊ ಇದು ಅಕ್ಷರಾಸ್ ಅಂತ ಕರೀತಾರೆ, ಅವಕ್ಕೆ ಡೆವಲಪ್ ಮಾಡಿದರು. ಇನ್ ದಿಸ್ ಕೇಸ್ 2⁸ ಅಂದರೆ 256 ಕ್ಯಾರೆಕ್ಟರ್ಸ್ನ ಅವರು ಯೂನಿಕ್ ಆಗಿ ಐಡೆಂಟಿಫೈ ಮಾಡಿದರು. ಸೊ 128 ನಂಬರ್ಸ್ ಈಸ್ ಸೇಮ್ ಆ್ಯಸ್ ಇಂಗ್ಲೀಷ್ ಲ್ಯಾಂಗ್ವೇಜ್, ಅಂದರೆ ಎ ಬಿ ಸಿ ಡಿ ಏನಿದಾವಲ್ಲ ಅದಕ್ಕೆ ಯೂಸ್ ಮಾಡ್ತಾರೆ. ರಿಮೈನಿಂಗ್ ನಂಬರ್ಸ್ ಆರ್ ಯೂಸ್ಡ್ ಫಾರ್ ಕನ್ನಡ, ಹಿಂದಿ, ತಮಿಳ್ ಈ ಥರ ಲ್ಯಾಂಗ್ವೇಜಸ್ಗೆ ಅಸೈನ್ ಮಾಡ್ತಾರೆ. ಬಟ್ ವೆನ್ ವಿ ಆರ್ ಗೋಯಿಂಗ್ ಟು ಕಮ್ಯುನಿಕೇಟ್ ವಿತ್ ಆಸ್ಕೈ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕೀಬೋರ್ಡು ಮತ್ತು ಇಸ್ಕೈ ಸ್ಟ್ಯಾಂಡರ್ಡ್ ಇರ್ತಕ್ಕಂಥ ಕೀಬೋರ್ಡ್ ಕಮ್ಯುನಿಕೇಟ್ ಮಾಡಬೇಕಾದ್ರೆ, ಸೊ ಇಲ್ಲಿ ಯಾವುದೇ ರೀತಿಯ ಕಮ್ಯುನಿಕೇಷನ್ ಪ್ರಾಬ್ಲಮ್ಮು ರೈಸ್ ಆಗ್ತಾ ಇತ್ತು. ಏನಕ್ಕೆ ಅಂತ ಅಂದರೆ, ಸೊ ಇಲ್ಲಿ ಇಸ್ಕೈ ಓನ್ಲಿ ಇಂಗ್ಲೀಷ್ ಲೆಟರ್ಸ್ನ ಯೂಸ್ ಮಾಡ್ತಾ ಇತ್ತು. ಇಲ್ಲಿ ಆಸ್ಕೈ ಇಸ್ಕೈ ಇಂಗ್ಲೀಷ್ ಇನ್ಕ್ಲೂಡ್ ಇಂಡಿಯನ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾ ಇತ್ತು. ಬಟ್ ಇಂಡಿಯನ್ ಲ್ಯಾಂಗ್ವೇಜ್ನ ನಾನು ಇದಕ್ಕೆ ಸೆಂಡ್ ಮಾಡಿದಾಗ ಇಲ್ಲಿ ಓನ್ಲಿ 128 ಕ್ಯಾರೆಕ್ಟರ್ಸ್ನಷ್ಟೇ ರೀಡಬಲ್ ಕೆಪಾಸಿಟಿ ಇತ್ತು. ಸೊ ಇದು ಪ್ರಾಬ್ಲಮ್ ಆಯ್ತು ಅವಾಗ. ಸೊ ಅದಕ್ಕಂತಾನೆ ಇನ್ನೊಂದು ಸ್ಕೀಮ್ನ ಡೆವಲಪ್ ಮಾಡಿದ್ರು. ಇಟ್ ಈಸ್ ಕಾಲ್ಡ್ ಆ್ಯಸ್ ಯೂನಿಕ್ ಕೋಡ್ ಅಂತ ಕರೀತಾರೆ. ಓಕೆ, ಯೂನಿಕ್ ಕೋಡ್ ಮೀನ್ಸ್ ಯೂನಿವರ್ಸಲ್ ಕೋಡ್ ಅಂತ ಕರೀತಾರೆ. ಈ ಯೂನಿವರ್ಸಲ್ನ ಕೋಡ್ ಏನಕ್ಕೆ ಡೆವಲಪ್ ಮಾಡಿದರು ಅಂತ ಅಂದರೆ, ಓವರ್ಕಮಿಂಗ್ ಆಫ್ ದೀಸ್ 2 ಪ್ರಾಬ್ಲಮ್ಸ್. ವೆನ್ ನಾನು ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಕಮ್ಯುನಿಕೇಟ್ ಮಾಡಬೇಕಿತ್ತು ಅಂತ ಅಂದರೆ, ಇದರಲ್ಲಿ ಕನ್ನಡ ಮತ್ತು ಬೇರೆ ಲ್ಯಾಂಗ್ವೇಜಸ್ ಬರ್ತಾ ಇರಲಿಲ್ಲ. ನಾಟ್ ಓನ್ಲಿ ಕನ್ನಡ, ಬೇರೆ ಯೂನಿವರ್ಸ್ ಲ್ಯಾಂಗ್ವೇಜಸ್ ಬರ್ತಾ ಇರಲಿಲ್ಲ. ಸೊ ಇಲ್ಲಿ ನಾನು ಇಸ್ಕೈ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ರೆ ಇದರಲ್ಲಿ ಕೂಡ ಅದೇ ಪ್ರಾಬ್ಲಮ್ ಆಗ್ತಾಯಿತ್ತು. ಬೇರೆ ಯೂನಿವರ್ಸ್ ಲ್ಯಾಂಗ್ವೇಜಸ್ ಬರ್ತಾ ಇರಲಿಲ್ಲ. ಅಂದರೆ ಜಗತ್ತಲ್ಲಿ ಸಾಕಷ್ಟು ದೇಶಗಳಿರೋದ್ರಿಂದ ಸೊ ಪ್ರತಿಯೊಂದಕ್ಕೂ ಒಂದು ಯೂನಿಕ್ ಕೋಡ್ ಅಂತ ಸೆಟ್ ಮಾಡಿದರು. ಇಟ್ ಈಸ್ ಕಾಲ್ಡ್ ಆಸ್ ದ ಸ್ಟ್ಯಾಂಡರ್ಡ್ ಕೋಡ್ ಅಂತ ಕರೀತಾರೆ, ಅದರ್ವೈಸ್ ಯೂನಿಕ್ ಕೋಡ್ ಅಂತಲೂ ಕರೀತಾರೆ. ಸೊ ಯೂನಿವರ್ಸಲ್ ಕೋಡ್ನ ಡೆವಲಪ್ ಮಾಡಿರೋ ರೀಸನ್ ಇದೆ. ಓಕೆ, ಇವೆರಡರಲ್ಲಿಯೂ ನಮಗೆ ಆಗದೆ ಇರೋ ಕೆಲಸನ ದಿಸ್ ಯೂನಿಕ್ ಕೋಡ್ ಇಟ್ಕೊಂಡು ನಾವೇನು ಮಾಡಿದ್ವಿ, ಕಮ್ಯುನಿಕೇಷನ್ನ ಸ್ಟಾರ್ಟ್ ಮಾಡಿದ್ವಿ. ಇನ್ ದಿಸ್ ಯೂನಿಕ್ ಕೋಡ್ಸಲ್ಲಿ ಒಂದೊಂದು ಅಕ್ಷರಕ್ಕೆ ಅಂದರೆ ಒಂದೊಂದು ಕ್ಯಾರೆಕ್ಟರ್ಸ್ಗೆ 3 ಬಿಟ್ಸ್ನ ಯೂಸ್ ಮಾಡಿದರು. 3 ಬಿಟ್ಸ್ ಮೀನ್ಸ್ 101. ಎಕ್ಸಾಂಪಲ್ ಅಷ್ಟೇ ಇದು. 101 ಅಂದರೆ ದೇರ್ ಇಸ್ ನೋ ರೈಟ್ ನೋ ಏನು ಮೀನಿಂಗ್ ಹೇಳ್ತಾ ಇಲ್ಲ ನಾನು. ಈ ಥರ 111 ಅಥವಾ 010 ಈ ಥರ 3 ಬಿಟ್ಸ್ ಬೈನರಿ ನಂಬರ್ಸ್ನ ಯೂಸ್ ಮಾಡಿಕೊಂಡು ಎಲ್ಲ ಕ್ಯಾರೆಕ್ಟರ್ಸಿಗೂ ಯೂನಿಕ್ ಕೋಡ್ನ ಅಸೈನ್ ಮಾಡ್ತಾರೆ. ಸೊ ದಿಸ್ ಈಸ್ ವಾಟ್ ದ ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್. ಓಕೆ, ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅಬೌಟ್ ಸಮ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಮತ್ತು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಇನ್ ಕೇಸ್ ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿರಿ. ಎಕ್ಸ್ಪ್ಲೇನ್ ರಿಗಾರ್ಡಿಂಗ್ ಲೋ ಲೆವೆಲ್ ಲ್ಯಾಂಗ್ವೇಜ್ ಆ್ಯಂಡ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಹೇಳಿದರೆ
ನಾನು ಇದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಅಂದರೆ ಪೈಥಾನ್ ಲ್ಯಾಂಗ್ವೇಜ್ ಮತ್ತು ಕೋಡಿಂಗ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಕೋಡಿಂಗ್ ಲ್ಯಾಂಗ್ವೇಜ್. ಇವೆಲ್ಲವೂ ಏನಕ್ಕೆ ಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ನಾನು ಶೇರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.